ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಛತ್ತೀಸ್ಗಢದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಜ್ಯದ ವಿದ್ಯುತ್ ಯೋಜನೆಗೆ ಕಲ್ಲಿದ್ದಲು ನೀಡುವಂತೆ ಸಿಎಂ ಜಗದೀಶ್ ಶೆಟ್ಟರ್ ಛತ್ತೀಸ್ಗಢದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ಡಾಕ್ಟರ್ ರಮಣ ಸಿಂಗ್ ಜೊತೆ ಅವರು ಮಾತುಕತೆ ನಡೆಸಿದರು. ರಾಜ್ಯದ ಯೋಜನೆಗೆ ಕೇಂದ್ರ ಸರ್ಕಾರ ಕಲ್ಲಿದ್ದಲು ಮಂಜೂರು ಮಾಡಿಲ್ಲ, ಹಾಗಾಗಿ ಛತ್ತೀಸ್ಗಢಕ್ಕೆ ಮಂಜೂರಾಗಿರುವ ಕಲ್ಲಿದ್ದಲನ್ನು ಪೂರೈಸಲೇಬೇಕೆಂದು ಮನವಿ ಮಾಡಿದರು. ಈ ವೇಳೆಯಲ್ಲಿ ರಾಜ್ಯದ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಉಪಸ್ಥಿತರಿದ್ದರು. ಪ್ರಮುಖವಾಗಿ ಈಗಾಗಲೇ ನಾವೇನು ಅಲ್ಲಿ ಥರ್ಮಲ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಅದಕ್ಕಾಗಿ ಛತ್ತೀಸ್ಗಢ ಸರ್ಕಾರ ಈಗಾಗಲೇ ನಮಗೆ ಭೂಮಿಯನ್ನು ಕೊಟ್ಟಿದೆ, ನೀರನ್ನು ಕೊಟ್ಟಿದೆ, ಎಲ್ಲವೂ ಸರಿಯಾಗಿದೆ. ಈಗ ಕೋಲ್ ಬ್ಲಾಕ್ಗಳನ್ನು ಮತ್ತು ಕೋಲ್ ಲೀಕೇಜ್ ಅದು ಕೊಡುವಂಥದ್ದಾದಾಗ ಮಾತ್ರ ನಮಗೆ ಅದನ್ನು ಮುಂದೆ ಪ್ರೊಸೆಸ್ ಮಾಡಲಿಕ್ಕೆ ಸಾಧ್ಯತೆ. ಹೀಗಾಗಿ ನಾವು ಮತ್ತು ನಮ್ಮ ಇಂಧನ ಮಂತ್ರಿಗಳು ಇದ್ರ ಬಗ್ಗೆ ಛತ್ತೀಸ್ಗಢ ಮುಖ್ಯಮಂತ್ರಿಗಳನ್ನ ಇದಕ್ಕೆ ಹೆಚ್ಚು ಒತ್ತಾಯವನ್ನು ಮಾಡಿದ್ದೇವೆ. ಆದಷ್ಟು ಬೇಗನೆ ಕೋಲ್ ಬ್ಲಾಕ್ ಕೊಡಬೇಕು, ಕೋಲ್ ಲೀಕೇಜ್ ಕೊಡಬೇಕು ಅಂದಾಗ ಮಾತ್ರ ನಮಗೆ ಕೇಂದ್ರ ಸರ್ಕಾರದಿಂದ ಅದು ಕ್ಲಿಯರೆನ್ಸ್ ಸಿಗಲಿಕ್ಕೆ ಸಾಧ್ಯತೆ. ಆ ಪ್ರಯತ್ನ ಇವತ್ತು ಇನ್ಸಿಸ್ಟ್ ಮಾಡಿದ್ದೇವೆ, ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ತಮ್ಮ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಅದ್ರ ಬಗ್ಗೆ ಆದಷ್ಟು ಬೇಗನೆ ಒಂದು ನಿರ್ಧಾರವನ್ನು ಕೈಗೊಂತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ರಾಜ್ಯದಲ್ಲಿ ಬರ ಇರೋದ್ರಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರೈತರಲ್ಲಿ ಆತ್ಮವಿಶ್ವಾಸ ತುಂಬಲು ರಾಜ್ಯ ಪ್ರವಾಸ ನಡೆಸುತ್ತಿದ್ದೇನೆ ಅಂದರು. ನಿಮ್ಮ ವಿರುದ್ಧ ಸದಾನಂದ ಗೌಡರು ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ಅವರನ್ನೇ ಕೇಳಿ ಅಂತ ಮಾರ್ಮಿಕವಾಗಿ ಹೇಳಿದರು. ಇದಕ್ಕೆ ನಾನು ಕೇಂದ್ರ ಸರ್ಕಾರ ವಿನಂತಿ ಮಾಡ್ತೇನೆ. ಹಿಂದೆ ನಾವು ಸಾಲ ಮನ್ನಾ ಮಾಡಿದಾಗಲೂ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಏನೂ ಉಪಯೋಗ ಆಗಲಿಲ್ಲ. ಈ ಬಾರಿ ವಾಲಂಟಿಯರ್ ನಾವು ಮಾಡಿದ್ದೇವೆ. ದಯಮಾಡಿ ನೀವು ಇದನ್ನು ನಮಗೆ ಕಾಂಪನ್ಸೇಟ್ ಮಾಡಿಕೊಡಿ. ನೀವು 3,400 ಕೋಟಿ ಕೇಂದ್ರ ಸರ್ಕಾರ ನಮ್ಗೆ ಕಾಂಪನ್ಸೇಟ್ ಮಾಡಿದರೆ ಬರಗಾಲಕ್ಕೆ ಖರ್ಚು ಮಾಡಿದ ಕಂಡೀಷನ್ ಮೇಲೆ ದುಡ್ಡು ಕೊಡಿ. ನಮಗೇನದು ಬಕ್ಕಸಿಗೆ ನಾವೇನು ಇಟ್ಕೊಳ್ಳೋದಿಲ್ಲ. ತುಂಬ ಸಂತೋಷ. ಕೇಂದ್ರದಲ್ಲಿ ಇನ್ಯಾರು ಬರಬೇಕು, ಅವರು ಕೇಂದ್ರದ ಬಿಜೆಪಿ ಮುಖಂಡರು ಬರೆದಿದ್ದಾರೆ, ನೀವು ಸ್ವಾಗತ ಮಾಡಬೇಕಲ್ವಾ? ಅಸ್ಸಾಂ ಗಲಭೆಯಲ್ಲಿ ಆರ್ಎಸ್ಎಸ್ ಕೈವಾಡ ಇದೆ ಎಂಬ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ಡಿಸಿಎಂ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಅಸ್ಸಾಂ ಗಲಭೆಯಲ್ಲಿ ಅಸ್ಸಾಂ ಕಾಂಗ್ರೆಸ್ ಸಂಸದರ ಕೈವಾಡ ಇದೆ ಎಂದು ಸಿಬಿಐ ಬಹಿರಂಗಪಡಿಸಿದೆ. ಆದರೂ ಆರ್ಎಸ್ಎಸ್ ಕೈವಾಡ ಇದೆ ಅಂತ ಪರಮೇಶ್ವರ್ ಹೇಳಿರೋದು ಅಪರಾಧ. ಅದಲ್ಲದೆ ಪರಮೇಶ್ವರ್ ಕ್ಷಮೆ ಯಾಚಿಸಬೇಕೆಂದು ಈಶ್ವರಪ್ಪ ಆಗ್ರಹಿಸಿದರು. ತಕ್ಷಣ ಅವರು ತಮ್ಮ ಕಲ್ಪನೆಗೆ ಮೀರಿ ರಾಜಕಾರಣವನ್ನು ಮಾಡ್ತೀನಿ, ಇದರ ಮುಖಾಂತರ ಏನೋ ಒಂದಿಷ್ಟು ವೋಟ್ ಪಡಿಬಹುದು ಅನ್ನೋಂಥ ಭ್ರಮೆನಲ್ಲಿ ಈ ರೀತಿ ಹೇಳಿಕೆಗಳು ಕೊಡೋದು ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಪರಮೇಶ್ವರ್ ಅವರಿಗೆ ಶೋಭೆ ತರೋದಿಲ್ಲ. ತಕ್ಷಣ ಅವರು ಕ್ಷಮೆ ಕೇಳಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನೂರಾರು ತಲೆಬುರುಡೆ ಪತ್ತೆಯಾದ ಹಿನ್ನೆಲೆಯಲ್ಲಿ ಧಾರವಾಡದ ಅಣ್ಣಗೇರಿ ಭಾರಿ ಸುದ್ದಿಯಾಗಿತ್ತು. ತಲೆಬುರುಡೆಗಳನ್ನು ಕಂಡ ವಿಜ್ಞಾನಿಗಳು ಈ ಬಗ್ಗೆ ಒಂದೊಂದು ರೀತಿ ವಿಶ್ಲೇಷಿಸಿದರು. ಆದರೆ ಈ ಎಲ್ಲ ವಿಚಾರಗಳು ಈಗ ಸುಳ್ಳಾಗಿದೆ. ತಲೆಬುರುಡೆ ಬಗ್ಗೆ ಅಮೆರಿಕದ ಡಾಟಾ ಅನಲಿಕೇಟರ್ ರಿಸರ್ಚ್ನ ಸೆಂಟರ್ ವರದಿ ನೀಡಿದೆ. ಇದರ ಪ್ರಕಾರ ತಲೆಬುರುಡೆ ಡವಂಗಿಬರ ಎಂಬ ಭೀಕರ ರೋಗದಿಂದ ಮೃತಪಟ್ಟ ಜನರದು ಎನ್ನಲಾಗಿದೆ. ಇನ್ನು ತಲೆಬುರುಡೆ ಬಗೆಗಿನ ಎಲ್ಲ ಊಹಾಪೋಹಗಳು ಕೇವಲ ಅಭಿಪ್ರಾಯಗಳಷ್ಟೇ ಎಂದು ಅಮೆರಿಕ ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ. ನೋಡ್ಬೇಡ್ರಿ ನೀವು ಬಂದಿಗಿಂತ ಎಲ್ಲ ಶೇಖ್ಯ ಮತ್ತೊಮ್ಮೆ ನಮ್ಮ ಲಂಚಲ್ಲಿ ಒಂದು ಸಣ್ಣ ಬ್ರೇಕ್.